ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತೆ ನಮ್ಮೂರಿನ ದೋಸ್ತವರು ಇಲ್ಲೇ ನಮ್ಮ ಸುಬ್ರನಹಳ್ಳಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲೊಂದು ಟವರ್ ಇದೆ. ಆ ಟವರ್ ಜಾಗಕ್ಕೆ ನಾವು ಈಗ ಹೋಗ್ತಾ ಇದೀವಿ. ಅಲ್ಲಿ ಹೋದ್ರೆ ಆ ಟವರ್ ಇಂದ ನೋಡಿದ್ರೆ ಸರೌಂಡಿಂಗ್ ಕುಮಾರಸ್ವಾಮಿ ಟೆಂಪಲ್ ಕಾಣುತ್ತೆ. ಹಾಗೂ ಮತ್ತೆ ಗುಡ್ಡಗಾಡು ಪ್ರದೇಶ ಇದರಿಂದ ಹಚ್ಚ ಹಸಿರು ಕಂಗೊಳಿಸುತ್ತೆ. ಆ ವ್ಯೂ ಪಾಯಿಂಟ್ ನೋಡೋಣ, ಆ ಪ್ಲೇಸ್ ನೋಡೋಣ. ಹಂಗೆ ನಮ್ಮ ದೋಸ್ತವ್ರಿಗೆ ಆ ಪ್ಲೇಸ್ ತೋರ್ಸೋಣ. ಬನ್ನಿ ನೋಡೋಣ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ನೋಡೋಣ. ಎಷ್ಟು ದೂರ ಆಯ್ತಾ ಬಣ್ಣ ಅದು? ನಮ್ಮೂರಿಂದ ಒಂದು 2 ಕಿಲೋಮೀಟರ್ ಇದೆ ದೋಸ್ತ್. ಅಲ್ಲಿಗೆ ಹೋಗೋಣ ಈಗ. ಓಕೆ. ಇಲ್ಲಿ ಆಕ್ಚುಲಿ ಅದೇನ್ ಮಾಡಿವ್ ಅಂದ್ರೆ ನಾವೇ ನಮ್ ಗ್ರೂಪ್ ಫ್ರೆಂಡ್ಸ್ ಎಲ್ಲ ಸೇರಿ ತಗೊಂಡು ಕುಂದ್ರಕ್ಕೆ, ಆಮೇಲೆ ಯಾರಾದ್ರೂ ಬಂದ್ರು ಕೂಡ ಅಲ್ಲಿ ಕುಂತು ಫೈರ್ ಕ್ಯಾಂಪ್ ಎಂಜಾಯ್ಮೆಂಟ್ ಮಾಡಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ನಾನು ನಿಮ್ ಪ್ಲೇಸ್ ತೋರಿಸ್ತೀನಿ. ನಿಮ್ ಫ್ರೆಂಡ್ಸ್ ಗ್ರೂಪ್ ಏನಿರ್ತಿರಲ್ಲ, ಹೌದು. ನಿನ್ಗೆ ಯಾವಾಗ ನಿನಗೆ ಸ್ವಲ್ಪ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ಇಲ್ಲಿ ಹೋಗಿ chill ಆಗ್ಬೋದು. ಹೌದು, ಚೆನ್ನಾಗಿದೆ ಪ್ಲೇಸ್. ಹೌದಾ? ನೋಡೋಣ. ಓಕೆ. ಅಲ್ಲ ಬ್ರೋ, ಇಲ್ಲಿ ವೆಹಿಕಲ್ಸ್ ಕೂಡ ಆಗ್ಲಿ ತರ್ಬೋದಾ, ಏನ್ ನಡ್ಕಂತಾನೆ ಹೋಗ್ಬೇಕಾ? ಫೋರ್ ವೀಲರ್ ನೋಡಕ್ ಆರಾಮಾಗಿ ಹೋಗ್ಬೋದು. ನಡ್ಕಂತ ಯಾಕೆ ಹೋಗತ್ತೀವಿ ಅಂದ್ರೆ ಈ ಗ್ರೀನರಿ ವ್ಯೂ ನ ಎಂಜಾಯ್ಮೆಂಟ್ ಮಾಡ್ಕೊಂಡು ಪಕ್ಷಿ ಫ್ರಂಟ್ ಇಲ್ಲಿ ನೋಡ್ಗ ನವಿಲ್ಗೆರೆ ಐತಿ. ಓ ನೈಸ್. ಹೌದಾ? ನವಿಲ್ಗೆರೆನ ನವಿಲು ಎಲ್ಲ ಇದಾವೆ. ನವಿಲು ಇರುತ್ತೆ, ಕರಡಿ ಎಲ್ಲಾ ಪ್ರಾಣಿ ಇದೆ. ನವಿಲ್ಗೆರೆ ಇದೆ ನೋಡಿ. ನೀನ್ ಅವಾಗ ನಾವಂತೂ ಇದನ್ನ ಬುಕ್ನಾಗ ಇಟ್ಕೊಂತಿದ್ವಿ. ಹೌದೇ, ನೀವು ಇಟ್ಕೊಂಡಿರ್ತೀರ. ಹೌದಾ? ನೋಡಿ, ಏನಿಲ್ಲ, ಅದೇ ಈಗ ನಾವು ನಡ್ಕಂತ ಇದಕ್ಕೆ ಹೋಗ್ತೀವಿ ಅಂದ್ರೆ ಈ ಗ್ರೀನರಿನ ಎಂಜಾಯ್ಮೆಂಟ್ ಅಂತ ಪ್ರಾಣಿ ಪಕ್ಷಿ ನೋಡಿದ ಸೌಂಡ್ ಕೇಳಿಸ್ಕೊಂತಿರ್ಬೋದು. ಖುಷಿ ನೀನ್ ಬೈಕ್ ನಾಗ ಹೋದ್ರೆ ಹೋಗಿ ಬಂದ್ಬಿಡ್ಬೋದು. ಬಟ್ ನಿಮ್ಗೆ ಆ ಫೀಲ್ ಇರಲ್ಲ, ಹೋಗಿ ಬಂದಿರೋ ಫೀಲ್ ಇರಲ್ಲ, ಎಂಜಾಯ್ಮೆಂಟ್. ಓಕೆನಾ? ಓಕೆ. ನೋಡಿ ಹೆಂಗೈತಿ ನೀನು ಬೈಕ್ ವ್ಯೂ ಎಲ್ಲ ಕಾಣಿಸ್ತಾ ಅಲ್ಲಿ. ಈಗ ನಿನ್ ಬಾತು ನೋಡುವ ಕುಮಾರಸ್ವಾಮಿ ಟೆಂಪಲ್ ಟೋಟಲ್ ಎಲ್ಲ ಕಾಣುತ್ತೆ. ಅದಕ್ಕೆ ಆ ಪ್ಲೇಸ್ ಕರೆಕ್ಟ್ ಶೂಟ್ ಮಾಡಿದ್ರೆ ಅಲ್ಲಿ ಅದು ಕವರ್ ಸೆಟ್ ಮಾಡಿದ್ದಾರೆ. ಕವರ್ ಮೇಲೆ ಹತ್ಬಿಟ್ರೆ ಗುಡಿದು ಪ್ಲಸ್ ವ್ಯೂ ಹಿಲ್ಸ್ ಎಲ್ಲ ಇದಾವೆ, ಗ್ರೀನ್ ಹಿಲ್ಸ್. ವ್ಯೂ ಎಲ್ಲ ಒಂಥರ ಅದನ್ನ ಅಲ್ಲಿ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಮಸ್ತ್ ಇದೆ ಪ್ಲೇಸ್, ಮಾತ್ರ ಸೂಪರ್ ಆಗೈತೆ. ಯಾವಾಗಾದ್ರೂ ವೀಕೆಂಡ್ ಫ್ರೆಂಡ್ಸ್ ಎಲ್ಲ ಬಂದು ಚಿಲ್ ಆಗತ್ತೆ. ಪ್ಲಸ್ ಹುಡುಗರೆಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತೀವಿ. ಹೌದಾ? ಮಂಡೇ ಟು ಸ್ಯಾಟರ್ಡೆ ವರ್ಗು ಹೋಗಿರ್ತೀವಿ. ಹೌದಾ? ನಿಮಗೂ ಸ್ವಲ್ಪ ಫ್ರೀ ಬೇಕಾಗಿರುತ್ತೆ. ಆಮೇಲೆ ಜಾಬಿಗೆ ಹೋಗೋರು ಕೂಡ ವೀಕ್ಲಿ ಎಲ್ಲ ಫುಲ್ ಜಾಬಿಗೆ ಹೋಗ್ತಾರೆ. ವೀಕೆಂಡ್ ಬಂದು ಚಿಲ್ ಆಗಕ್ ಮಾತ್ರ ಪ್ಲೇಸ್ ಸೂಪರ್ ಆಗೈತೆ. ಫ್ರೆಂಡ್ಸ್ ಎಲ್ಲ ಕುಂತು ಮಾತಾಡ್ಬೋದು. ಪ್ಲೇಸ್ ನೋಡಿ ಫಸ್ಟ್, ನಿನಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗೈತೆ ಪ್ಲೇಸ್ ಅದು. ಇದು ನೋಡಿ, ದಾರಿ ಕೂಡ ನೋಡಿ ಹೆಂಗೈತೆ. ಹೌದಾ? ಸೂಪರ್ ಆಗೈತೆ. ದೋಸ್, ನಮ್ಮ ಚಾನಲ್ ನಾಗ ವಿಡಿಯೋಸ್ ನೋಡಕತ್ಯ? ನಾನು ನೋಡ್ತೇವೆ. ಹೆಂಗ ಅನ್ಸಕತ್ತೆ ದೋಸ್? ಡೇ ಬೈ ಡೇ ಇಂಪ್ರೂವ್ ಕೂಡ ಆಗ್ತಿವೆ ಮತ್ತು ಲೈಕ್ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ. ನಮ್ದು ಇಂಪ್ರೂವ್ ಆಗತ್ತೆ ಅನ್ಸಲ್ಲ. ಚೆನ್ನಾಗಿ ಬರ್ತಿದೆಲ್ಲ, ಚೆನ್ನಾಗಿ ಬರ್ತಿದೆ. ನೀನ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಆಗಿದ್ದೀನಿ. ನೋಡು ದೋಸ್, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಯಾ? ಮಾಡಿ ಸಬ್ಸ್ಕ್ರೈಬ್ ಮಾಡಂತ ಹೇಳು, ವಿಡಿಯೋಸ್ ನೋಡಂತ ಹೇಳು, ಅವ್ರ ಅನಿಸಿಕೆನ ಕಮೆಂಟ್ ಮಾಡಂತ ಹೇಳು. ರೀಚ್ ಆದ್ವಿ. ಎದುರಿಗೆ ಏನ್ ಕಾಣಕತ್ತಲ್ಲ ಅದೇ ಟವರ್. ಓಕೆನಾ? ಈಗ ನಿಮ್ಗೆ ಈ ಏರಿಯಾ ಏನ್ ಕಾಣಕತ್ತಪ್ಪ, ಒಂಥರ ಈ ಪ್ಲೇಸಿಗೆ ಆಸ್ಥೆಟಿಕಲ್ ಲುಕ್ ಇಲ್ಲ ಅಂತ ಹೇಳಿ ನಾವೇ ರೆಡಿಮೇಡ್ ಚಿಕನ ಗೂಡು ಸಿಗುತ್ತಲ್ಲ ಎಲ್ಲ ತಂದು ಅರೇಂಜ್ ಮಾಡಿ ಎಲ್ಲ ಹಾಕಿ ಒಂಥರ ಬಂದ್ರೆ ಪ್ಲೇಸ್ ಅಟ್ರಾಕ್ಟ್ ಆಗ್ಬೇಕು ಆ ತರ ಮಾಡಿದ್ವಿ. ಪ್ಲಸ್ ಇವು ಮಣ್ಣಿನ ಮಡಿಕೆ ಬರುತ್ತೆ, ಅದು ತಂದು ಪಕ್ಷಿಗಳಿಗೆಲ್ಲ ನೀರ್ ಕುಡಿಯಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ.
ಇಲ್ಲಿ ನೋಡ್ಬೋದು ಮಡಿಕೆ ಇಲ್ಲ ಇದು ಮಾಡಿದ್ದಾರೆ. ಇದೊಂದು ಸ್ವಲ್ಪ ಪ್ರಾಣಿಗಳಿಗೆ ವ್ಯವಸ್ಥೆ ಮಾಡ್ತೀವಿ. ಹೌದಾ? ಈಗ ನಾವು ಮನುಷ್ಯರು ಹಾ. ನಾವೇನ ಮಾಡ್ಬೋದು, ನಾವು ಆಕ್ಚುಲಿ ಪ್ರಾಣಿಗಳು ಇರೋ ಪ್ಲೇಸ್ ನಾವು ಡಿಸ್ಟರ್ಬ್ ಮಾಡಿ ಹೋಗ್ಬೇಕೆಲ್ಲ ಡಿಸ್ಟರ್ಬ್ ಮಾಡಿ ಅವಕ್ಕೆಲ್ಲ ತೊಂದರೆ ಮಾಡಕ್ಕೆ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಏನಾಗಿದೆ ಪ್ರಾಣಿಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ತರ ಇಲ್ಲಿ ನೋಡ್ಬೋದು ನೀವು ಕಾಣಾಗತ್ತಲ್ಲ. ಇದು ಪ್ರಾಣಿಗಳಿಗೆ ನೀರ್ ಕುಡಿಯಲ್ಲ ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಈಗ ನಾವು ಬಂದಿದ್ವಿ ಟವರ್ ಹತ್ತನ ವ್ಯೂ ನೋಡೋಣ ಹೆಂಗ್ ಕಾಣಿಸ್ತಾ ನೀರ್ ಕೂಡ ನೋಡೋಣ. ನಮ್ಮ ವ್ಯೂವರ್ಸ್ ಕೂಡ ತೋರಿಸೋಣ ಪ್ಲೇಸ್ ಹೆಂಗಿದೆ ಬ್ಯೂಟಿಫುಲ್ ಪ್ಲೇಸ್. ಈಗ ಗೌಸ್ ಬಂದ್ವಿ. ಈಗ ನಿನಗೆ ಇದೇನ್ ಕಾಣಾಗತ್ತಲ್ಲ ಇದೆ ನೋಡಿ ಟವರ್. ಲಾಸ್ಟ್ ಟೈಮ್ ಅವರು ಜನಾರ್ದನ್ ರೆಡ್ಡಿ ಸರ್ ಅವ್ರ ಮಿಸಸ್ ಬಂದಿದ್ರು ಇಲ್ಲಿಗೆ. ಅವರಿಗೆ ವ್ಯೂ ಪಾಯಿಂಟ್ ಕರ್ಕೊಂಡ್ಬಂದು ನಾವೆಲ್ಲ ಅವ್ರ ಜೊತೆಗೆ ನಾವೇ ಬಂದಿದ್ವಿ ತೋರ್ಸಕ್ಕೆ. ಎಲ್ಲ ನೋಡಿ ಬಹಳ ಖುಷಿ ಪಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ವ್ಯೂ ಪಾಯಿಂಟ್ ಎಲ್ಲ ಸೂಪರ್ ಪ್ಲೇಸಿಗೆ ಹಾಕ್ಯಾರ ಅಂತ ಹೇಳಿ. ಆಮೇಲೆ ನಂಬರ್ ಕೂಡ ನಮಗೆ ಕೊಟ್ಟೋಗಿದ್ದಾರೆ. ಏನಾದ್ರು ಹೌದಾ? ಮಾಡಿಲ್ಲ, ಕಾಲ್ ಮಾಡಿಲ್ಲ. ಪ್ಲೇಸ್ ತೋರಿಸ್ತೇನೆ ಮಾಡಿ. ಈಗ ನಾವು ಫಸ್ಟ್ ಲ್ಯಾಂಡಿಂಗ್ ಪಾಯಿಂಟಿಗೆ ಬಂದ್ವಿ. ಹೌದಾ? ಫಸ್ಟ್ ಲ್ಯಾಂಡಿಂಗ್ ಪಾಯಿಂಟಿಗೆ ತುಂಬಾ ಫುಲ್ ಟಾಪ್ ಬಗ್ಗೆ ಇನ್ನ ಚೆನ್ನಾಗಿ ಕಾಣಿಸ್ತೀವಿ. ಹೌದಾ? ನೋಡೋಣ ಬನ್ನಿ. ಹೌದಾ? ನೈಸ್. ಟೆಂಪಲ್ ಅರ್ಧ ಕಾಣಿಸ್ತಿದೆ. ಗೆಟ್ ಟುಗೆದರ್ ಮಾಡ್ತಾರೆ ಅಂತ ಚೆನ್ನಾಗಿರುತ್ತೆ. ಹೌದಾ? ವೆಹಿಕಲ್ ಎಲ್ಲ ಓಡಾಡಕತ್ತವ. ನಮ್ ಸೊಲ್ಲೂರಿಗೆ ಹೋಗುತ್ತೆ ರಸ್ತೆ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಹೌದು. ಆಮೇಲೆ ಹಸಿರಿಂದ ತುಂಗೊಳಿಸುತ್ತೆ. ಎಷ್ಟು ನೆಮ್ಮದಿದೆ. ಗಾಳಿ ನೋಡಿ ಬೀಸ್ತಾ ಇದೆ. ಚೆನ್ನಾಗಿದೆ. ಟೆನ್ಷನ್ ಏನಿರಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಹೌದಾ? ಸೂಪರ್. ಈಗ ನಾನು ಇದನ್ನ ವಿಡಿಯೋ ಮಾಡೋ ರೀಸನ್ ಅದೇ. ಯಾಕಂದ್ರೆ ಈಗ ಇರ್ತಾರೆ ಬಹಳ ಜನಕ್ಕೆ ಇದು ಪ್ಲೇಸ್ ಗೊತ್ತಿರಲ್ಲ. ಈಗ ನಿನ್ಗೂ ಗೊತ್ತಿಲ್ಲ. ಅದೇ ಇದೇ ತರ ನಿನ್ ತರಾನೇ ಬಹಳಷ್ಟು ಜನ ಇರ್ತಾರೆ, ಅವ್ರಿಗೆ ಪ್ಲೇಸ್ಗಳು ಗೊತ್ತಿರಲ್ಲ. ಸೊ ವಿಡಿಯೋ ನೋಡಿದವರಿಗೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ, ಅವ್ರ ಒಂದ್ ಸ್ವಲ್ಪ ಫ್ರೆಂಡ್ ಒಂದ್ ಇಲ್ಲ ಆಗ್ಲಿ, ಖುಷಿಯಿಂದ ಇರ್ಲಿ ಆ ಕಾರಣಕ್ಕೆ ನಾನು ವಿಡಿಯೋ ಮಾಡ್ತೀನಿ. ಹಾಗೂ ವ್ಯೂವರ್ಸ್ ಯಾರನ್ನ ನೋಡ್ಲಿ ಅವ್ರಿಗೆ ಕೂಡ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಉದ್ದೇಶ ಇದೆ. ಈಗ ನೀನ್ ಈ ಪ್ಲೇಸ್ ನೋಡಿದೆ, ಈಗ ನಿನ್ಗೆ ಏನ್ ಅನ್ಸಕತ್ತೆ? ತುಂಬಾನೇ ಚೆನ್ನಾಗಿದೆ. ನಮ್ಮೂರಲ್ಲಿದ್ದು ಇಂಥ ಪ್ಲೇಸ್ ನನಗೆ ಗೊತ್ತಿದ್ದಿಲ್ಲ. ಇಲ್ಲ, ಗೊತ್ತಿದ್ದಿಲ್ಲ. ನಾನು ಇವತ್ತೇ ನೋಡಿದ್ದು. ಹಾಗೆ ಫ್ರೆಂಡ್ಸ್ ಜೊತೆ ವೀಕೆಂಡ್ ಅಲ್ಲಿ ಬಂದು ಪಾರ್ಟಿ ಚಿಲ್ ಕೂಡ ಮಾಡ್ಬೋದು. ಈಗ ನೆಕ್ಸ್ಟ್ ವೀಕ್ ಅದೇ ಮಾಡ್ಬಿಡು. ನೆಕ್ಸ್ಟ್ ವೀಕೆಂಡ್ ಈ ಫ್ರೆಂಡ್ಸಿಗೆಲ್ಲ ಕರ್ಕೊಂಬಂದು ಪ್ಲೇಸ್ ತೋರ್ಸು, ಅವ್ರು ನೋಡ್ಲಿ, ಅವ್ರು ಕೂಡ ಖುಷಿ ಪಡ್ಲಿ. ಏನಪ್ಪ ಇಂತ ಅದೊಂದು ಪ್ಲೇಸ್ ಇದೆ ಅಂತ ಅವ್ರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಈಗ ನಮ್ಮೂರಲ್ಲೇ ಇದ್ದು ನಮ್ಮೂರಿನಲ್ಲಿ ಇಂತಿಂತ ಸುಂದರವಾದ ಪ್ಲೇಸ್ಗಳು ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ನಿಮ್ ಫ್ರೆಂಡ್ಸಿಗೆ ತೋರ್ಸು. ನೀವು ಪಾರ್ಟಿ ಆದ್ರೂ ಮಾಡ್ರಿ, ಬಂದು ಏನಾದ್ರು ಒಟ್ಟು ಚಿಲ್ಲಾಗ್ಬೋದು, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ನಮಗೆ. ಹೌದಿಲ್ಲ? ಹೌದು. ಈಗ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಹಿಂಗೋಗಿ ಒಂದು 15 ಮೀಟರ್ ಸರೌಂಡಿಂಗ್ ಅಲ್ಲೇ
ಇನ್ನೊಂದು ಪ್ಲೇಸ್ ಮಾಡಿದ್ವಿ ಮೀನ್ಸ್ ಹಿಂಗೆ ಈಗ ಇಲ್ಲಿ ಬಂದು ನೋಡಿ ಏನಾದ್ರು ಸ್ನ್ಯಾಕ್ಸ್ ತಂದಿದ್ರೆ ಹೌದಾ? ಅಲ್ಲಿ ಕುಂತು ಚಿಲ್ಲಾಗ್ಬೋದು ಹಾ. ಅಂತ. ಆಮೇಲೆ ಫ್ಯಾಮಿಲಿಸ್ ಕರ್ಕೊಂಡ್ಬಂದು ಒಂಥರ ಕುಂತು ಪ್ರಕೃತಿ ಸೌಂದರ್ಯನ ಸವಿದು ಒಂಥರ ಫೀಲ್ ಆಗ್ಬೋದು, ಒಳ್ಳೆ ಎಂಜಾಯ್ಮೆಂಟ್ ಸಿಗುತ್ತೆ. ಆ ಪ್ಲೇಸ್ನ ತೋರಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಊರಿಗೆ ಹೋಗ್ಬೋದು. ಪ್ಲಾನ್ ಹಾಕೊಂಡ್ರೆ ಸ್ವಲ್ಪ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಕೂಡ ಎಲ್ಲ ನೀರು ಅರೇಂಜ್ ಮಾಡ್ರಿ. ಏನಾನ ಇದ್ರೆ ಸ್ವಲ್ಪ ಏನೋ ತಿನ್ನೋದು ಹಾಕ್ಬೋದ್ರಿ. ನೋಡು ಇದ್ರೇನೆ ಕಾಡು, ಕಾಡಿದ್ರೇನೆ ನಾವು. ಕಾಡ್ತಾರ ಮೂವಿ ತೋರಿಸಿದ್ ಕೂಡ ಅದೇ. ಕಾಡ್ತಾರ ಮೂವಿ ನೋಡಿದ್ರೆ ಕಾಡ್ತಾರ ಮೂವಿ ಕೂಡ ಅದೇ. ಪ್ರಾಣಿಗಳ ಕಾಡಿಗೆ ಆಗಲಿ ಪ್ರಾಣಿಗಳಾಗಲಿ ನಮ್ಮಿಂದ ಯಾವುದೇ ತೊಂದರೆ ಆಗಬಾರ್ದು. ಈಗ ನಾವು ಪ್ರಕೃತಿಗೆ ಎಷ್ಟು ನಾವು ಒಳ್ಳೇದು ಮಾಡ್ತೀವೋ ಪ್ರಕೃತಿ ನಮಗೆ ಎಳ್ಳರಷ್ಟು ನಮಗೆ ಅದು ಒಳ್ಳೇದು ಮಾಡುತ್ತೆ. ಈಗ ನಾವೇ ತಿಳಿದ್ರಂತಪ್ಪ, ಬುದ್ಧಿಜೀವಿ ಆದ ಭೂಮಿ ಮೇಲೆ ಮನುಷ್ಯನೇ. ಆ ಬುದ್ಧಿಜೀವಿನೇ ಎಲ್ಲ ಹಾಳು ಮಾಡ್ತಾ ಇರೋದು. ನಿನ್ನ ಬುದ್ಧಿ ಇಲ್ಲದ ಜೀವಿನೇ ಎಷ್ಟೋ ಚೆನ್ನಾಗಿದಾವ. ನಾವು ಬುದ್ಧಿ ಇರೋಂಥ ಜೀವಿಗಳೇ ನಾವು ಈಗ ಎಲ್ಲ ಹಾಳು ಮಾಡಕತ್ವಿ. ಅದನ್ನ ನಿಲ್ಲಿಸ್ಬೇಕು. ಈಗಲಿಂದಾದರೂ ಎಲ್ಲರೂ, ಈಗ ನಿಮ್ಮ ಫ್ರೆಂಡ್ಸ್ ಆಗಲಿ, ಈಗ ನಮ್ಮ ಫ್ರೆಂಡ್ಸ್ ಹೆಂಗೆ ನಾವು ನಮ್ಮ ಕೈಲಾದಷ್ಟು ನಾವು ಕಾಡಿಗೆ ಏನು ಮಾಡ್ತಿದ್ದೀವೋ ಅದೇ ರೀತಿ ನೀವು ಮಾಡ್ಬೇಕು. ಯಾಕಂದರೆ ಕಾಡು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿದ್ದರೆ ನಾವು ಮಂಚ. ಇದನ್ನೊಂದು ಅರ್ಥ ಮಾಡ್ಕೊಂಡ್ರೆ ಆದಷ್ಟು ಗಿಡ ಮರನ ಹಾಕ್ರಿ, ಕಾಡನ್ನು ಬೆಳೆಸ್ರಿ, ಕಾಡನ್ನು ಉಳಿಸಿ, ಕಾಡು ಪ್ರಾಣಿನ ಉಳಿಸಿ. ಅವು ಇದ್ರೇ ನಾವು, ನಮ್ಮಿಂದ ಅಲ್ಲ, ಅವುದ್ರಿಂದ ನಾವು. ಇದೊಂದು ಅರ್ಥ ಮಾಡ್ಕೊಂಡು